ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರೂ ಟ್ರೈಲರ್ ನೋಡಿದೀರ ಇವಾಗ. ಯಾರಿಗೆ ಏನ್ ಅನ್ಸಿದೆ ಅಂತ ನಿಮ್ಮ ಒಪಿನಿಯನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತಿತ್ತು. ಯಾಕಂದ್ರೆ ನನಗೂ ಆಕ್ಚುಲಿ ಕತೆ ಗೊತ್ತಿಲ್ಲ. ಇದು ಟ್ರೈಲರ್ ನೋಡಿದ್ಮೇಲೆ ಸ್ವಲ್ಪ ಯಾಕೋ ಲೈಫ್ ಟುಡೇ ಟೈಟ್ಲ್ ಆಪ್ಟ್ ಆಗ್ತಾ ಇದೆ ಅನ್ಸ್ತಾ ಇದೆ. ಒಂದ್ ಕಾರಣ ಇವತ್ತಿನ ಸೆನಾರಿಯೋ ಏನ್ ನಡೀತಾ ಇದೆ ಅಂತ. ಇವಾಗ ಎಕ್ಸಾಂಪಲ್ ಮೊನ್ನೆ ಯಾವ್ದೋ ಕೇಸ್ ನಡೀತಾ ಇದೆ, ಬೆಟ್ಟದ ಮೇಲೆ ಹೋಗಿ ಫಿಯಾನ್ಸಿನ ತಲ್ಬಿಟ್ಲು, ಬಕೆಟ್ ಅಲ್ಲಿ ಹಾಕಿದ್ರು, ಏನೇನೋ ಕತೆಗಳು ಬರ್ತಾ ಇದೆ. ಯಾಕೋ ಸ್ವಲ್ಪ ಅಲ್ಲಿ ಮ್ಯಾಚ್ ಆಗ್ತಾ ಇದ್ದಂಗೆ ಇದೆ ಸ್ಟೋರಿ. ಮೇ ಬಿ ಪ್ರಾಬಬಲಿ ಟೈಟ್ಲ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಫೀಲ್ ಇದೆ. ಲೈಫ್ ಟುಡೇ ಇಸ್ ಶೋಯಿಂಗ್ ಆಕ್ಚುಲಿ ಪರ್ಫೆಕ್ಟ್, ಬಟ್ ಐ ವಿಲ್ ವೇಟ್ ಟಿಲ್ August 6th and see the movie and talk about it once. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬಾ ಜಾಸ್ತಿ ದಿವಸ ಆದ್ಮೇಲೆ ಸಿಕ್ಕಿದ್ದೀನಿ. ನಿಮ್ಗೆಲ್ಲರಿಗೂ ನೋಡೋ ಭಾಗ್ಯ ನಮ್ಮ ಈ ಮೇಘನಾ ಪ್ರೊಡಕ್ಷನ್ಸ್ ಕಡೆಯಿಂದ ಸಿಕ್ತಿವತ್ತು. ನಾನು ಟ್ರೈಲರ್ ನೋಡ್ಬೇಕಾದ್ರೆ ಕಿರಣ್ ಅವ್ರ ಬಗ್ಗೆ ಒಂದು ವಿಶೇಷವಾಗಿ ಗಮನಿಸಿದೆ. ಯಾಕಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ನಾಯಕ ನಟರ ಕೊರತೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ಇವರ ಮೊದಲನೇ ಸಿನಿಮಾ ತರ ಕಾಣಿಸ್ತಾ ಇರ್ಲಿಲ್ಲ. ಇವರ ಹಾರ್ಡ್ ವರ್ಕ್, ಇವರ ಡೆಡಿಕೇಶನ್ ತೆರೆ ಮೇಲೆ ಕಾಣಿಸ್ತಾ ಇತ್ತು. ಒಂದು ಭರವಸೆಯ ನವನಟನಾಗಿ ಕನ್ನಡ ಇಂಡಸ್ಟ್ರಿ ಬರ್ತಾ ಇದ್ರ, ಆಲ್ ದ ಬೆಸ್ಟ್. ಹಾಗೆ ಚಿತ್ರರಂಗ, ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ಗಳು ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅಂತ ಒಂದು ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಮಾಡಬೇಕು ಅಂತಂದ್ರೆ ಈ ತರ ಭರವಸೆಯ ನಟರುಗಳು ಬರಬೇಕಾಗತ್ತೆ. ಯಾಕಂದ್ರೆ ನಟರು ಕೊರತೆ ಇದೆ ನಮ್ಮಲ್ಲಿ. ಇದು ಮೇಜರ್ ಅಂತ ಒಂದು ಜಾಗನ ರೀಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚಿತ್ರತಂಡ ಬಹಳ ಶ್ರದ್ಧೆ ವಹಿಸಿ ಇವತ್ತಿನ ಜೀವನವನ್ನ, ಎಷ್ಟೋ ಜನ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊಂತ ಇರ್ತೀವಿ, ಅವ್ರ ಜೀವನದಲ್ಲಿ ಹಿಂಗಾಯ್ತು, ಇವ್ರ ಜೀವನದಲ್ಲಿ ಹಿಂಗಾಯ್ತು, ನಮ್ಮ ಸುತ್ತಮುತ್ತ ಜನ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂತಿರ್ತೀವಿ. ಅದನ್ನ ನಾವು ಎಷ್ಟೇ ಬೇರೆಯವರು ಎಷ್ಟೇ ರಸವತ್ತವಾಗಿ ಹೇಳೋದಕ್ಕಿಂತನೂ ತೆರೆ ಮೇಲೆ ನೋಡಿದಾಗ ಅದರ ಜೀವನ ಅನುಭವ, ಪಾಠಗಳು, ತಪ್ಪುಗಳು, ಸರಿಗಳು, ಅದನ್ನೆಲ್ಲ ಕಡೆಯಲ್ಲಿ ಒಂದು ಮೆಸೇಜ್ ಕೊಡ್ತೀರಾ ನಮ್ಮ ಚಿತ್ರತಂಡ. ಲಾಸ್ಟ್ ಅಲ್ಲಿ ಅವರು ಆಚೆ ಎದ್ದೋಗ್ಬೇಕಾದಾಗ ಕನೆಕ್ಟ್ ಆಗಿ ಹೋಗ್ತಾರೆ. ಓ, ಇದು ನನ್ನ ಜೀವನದಲ್ಲಿ ಆಗಿತ್ತು, ಇನ್ನೊಂದು ಮತ್ತೊಂದು ಅಂತ. ಆತರ ಒಂದು ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಆಗಿ ಇದು ಕಾಣ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಲವ್ ಇದೆ, ಎಮೋಷನ್ ಇದೆ, ಮೋಸ ಇದೆ, ದ್ವೇಷ ಇದೆ, ಎಲ್ಲಾನು ಇದೆ. ಒಂದು ಕಂಟೆಂಟ್ ಸಿನಿಮಾ. ಹಂಗಾಗಿ ದೇವರು ಒಳ್ಳೇದ್ ಮಾಡ್ಲಿ. ಈ ಸಿನಿಮಾಕ್ಕೆ 100 ದಿನ ಓಡ್ಲಿ. ನಮ್ಮ ಮೇಘನಾ ಪ್ರೊಡಕ್ಷನ್ ಅವ್ರ ಕೈ ತುಂಬಾ ದುಡ್ಡು ಬರ್ಲಿ. ಅವ್ರ ಮೊದಲನೇ ಪ್ರಯತ್ನ. ಯಾಕಂತಂದ್ರೆ ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ದುಡ್ಡಿಗೇನು ಕೊಡ್ತಾ ಇಲ್ಲ. ಯಾಕಂತಂದ್ರೆ ಸೌತ್ ಇಂಡಿಯಾದಲ್ಲಿ ರಿಚೆಸ್ಟ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕನೇ ಆಲ್ಮೋಸ್ಟ್ ಅಲ್ಲಿ. ಅದರಲ್ಲಿ ಬೇರೆ ಪ್ರೊಡಕ್ಷನ್ಗಳು ನಮ್ಮ ಪ್ರೊಡಕ್ಷನ್ಗಳೇ ತಗೊಂಡೋಗಿ ತೆಲುಗು, ತಮಿಳು, ಹಿಂದಿನಲ್ಲಿ ಎಲ್ಲ ಸುರಿತಾ ಇದಾರೆ ದುಡ್ಡು. ಆದ್ರೆ ಇಲ್ಲಿ ಸುರಿಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಬರ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಕನ್ನಡ ಜನ ಯಾವತ್ತು ಕಂಟೆಂಟ್ ಇರೋ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿತಾರೆ. ಮಾಧ್ಯಮ ಮಿತ್ರರು ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಈ ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಡಿ. ಈ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸ್ತೀರಾ, ಆ ನಂಬಿಕೆ ನಿಮ್ಮೇಲೇನೂ ಇದೆ. ಹಾಗೆ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಈ ಹೊಸ ಚಿತ್ರತಂಡವನ್ನ, ಹೊಸ ಪ್ರೊಡಕ್ಷನ್ ಅನ್ನ ಹರಿಸಿ ಹಾರೈಸಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.